ನಮಸ್ಕಾರ. ಈ ಸಂವಿಧಾನ 2ರ ಅಧ್ಯಯನವನ್ನು ಮುಂದುವರಿಸ್ತಾ ಯೂನಿಟ್ 1ರ ಇನ್ನೊಂದು ಭಾಗ ಸಂವಿಧಾನದ 74ನೇ ತಿದ್ದುಪಡಿ ಅಂತಕ್ಕಂಥದ್ದು. ಈ 74ನೇ ತಿದ್ದುಪಡಿಯಲ್ಲಿ ನಾವು ಪುರಸಭೆಗಳ ಬಗ್ಗೆ ನೋಡ್ತೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈ ಯಾವ ರೀತಿ ನಾವು 3ನೇ ಹಂತದ ಸರ್ಕಾರ ವ್ಯವಸ್ಥೆಯನ್ನು ಅಥವಾ ಸ್ಥಳೀಯ ಸರ್ಕಾರಗಳನ್ನು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ ಮಾಡುವಂತಹ ಒಂದು ಏನು ಉದ್ದೇಶ ಇತ್ತು, ಆ ಉದ್ದೇಶಕ್ಕೆ ತಕ್ಕನ ಹಾಗೆ ನಾವು ಈ 2 ಸಂವಿಧಾನ ತಿದ್ದುಪಡಿಗಳನ್ನು 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳನ್ನು ಒಟ್ಟೊಟ್ಟಿಗೆ ಮಾಡಲಾಗಿದ್ದು, ಹಿಂದಿನ ವಿಡಿಯೋದಲ್ಲಿ ನಾವು ಈ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಕನಸನ್ನು ಹೇಗೆ ನಾವು ನನಸು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿದ್ದೀವಿ. ಅದೇ ತೆರನಾಗಿರ್ತಕ್ಕಂತಹ ವ್ಯವಸ್ಥೆ ಮುನ್ಸಿಪಲ್ ವ್ಯವಸ್ಥೆ ಅಥವಾ ಪುರಸಭೆ ವ್ಯವಸ್ಥೆ. ಸಿ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಇನ್ ದಿ ಪಂಚಾಯತ್ ರಾಜ್ ಸಿಸ್ಟಮ್, it was pertaining to all the places except the places where the municipalities are established. So in this particularly in this class we are going to learn about the municipalities. Now let us see how it is done. We will see, and what are all the sections also we will just have a look. For example, you are seeing here that this is 74th constitutional amendment. 74ನೇ ಸಂವಿಧಾನ ತಿದ್ದುಪಡಿ. 73ನೇ ಸಂವಿಧಾನ ತಿದ್ದುಪಡಿಯು ಕೂಡ 1992ರಾಗಿತ್ತು. ಅದು ಪಾರ್ಟ್ 9ನಲ್ಲಿತ್ತು. ಪಾರ್ಟ್ 9A ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪುರಸಭೆಗಳ ಬಗ್ಗೆ ಪ್ರಾವಧಾನವನ್ನು ಮಾಡಿದ್ದೀವಿ. ಸಂವಿಧಾನದಲ್ಲಿ ಪುರಸಭೆಗಳ ಬಗ್ಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನಾವು ಕೊಟ್ಟಿರೋದು 1992ರಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ನಾವು ಇತಿಹಾಸಕ್ಕೆ ಹೋದರೆ ಈ ದೊಡ್ಡ ದೊಡ್ಡ ನಗರಗಳನ್ನು ನಾವು ನಗರ ಪಾಲಿಕೆಗಳಾಗಿ ಮಾಡಿದ್ದೀವಿ. ಮೊದಲು ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂತಂದರೆ ಮಡ್ರಾಸ್ನಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತಂತು. ನಂತರದ ದಿನಗಳಲ್ಲಿ ಕಲ್ಕತ್ತಾದಲ್ಲಿ ಮತ್ತು ಬಾಂಬೆನಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತಂತು ಅಂತೇಳಿ ಹೇಳ್ಬೋದು. ಅಂದರೆ ನಗರದ ಅವಶ್ಯಕತೆಗಳು ಉಳಿದ ಪ್ರದೇಶದ ಅವಶ್ಯಕತೆಗಳಿಗಿಂತ ವಿಭಿನ್ನವಾಗಿರುತ್ತವೆ ಅನ್ನೋ ಕಾರಣದಿಂದ ಇಲ್ಲಿ ನಾವೇನು ಮಾಡಿದ್ವಿ, ನಗರಸಭೆಗಳನ್ನು ಬೇರೆ ಮಾಡಿದ್ದೀವಿ ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಬೇರೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ತಿಳ್ಕೊಳ್ಬೇಕು. ಮತ್ತು ಈ ಪುರಸಭೆ ವ್ಯವಸ್ಥೆಯನ್ನು ನಾವು ಸಂವಿಧಾನದ ಅನುಚ್ಛೇದ 243P ಇಂದ 43 ಜಡ್ಜಿಯವರೆಗೆ ನೋಡ್ತೀವಿ. ಅಲ್ಲಿ ಅನುಸೂಚಿ ನಾವೇನು ಮಾಡಿದ್ವಿ, 11ಅನ್ನು ನೋಡಿದ್ವಿ. ಇಲ್ಲಿ ಅನುಸೂಚಿ 12ಅನ್ನು ನೋಡ್ತೀವಿ. ಅಂದರೆ ಈ 2 ತಿದ್ದುಪಡಿಗಳ ಮುಖೇನ ಅನುಚ್ಛೇದ 11 ಮತ್ತು 12 ಸೇರ್ಪಡೆಯಾಗಿವೆ. 11ರಲ್ಲಿ ಇರ್ತಕ್ಕಂಥ 29 ವಿಷಯಗಳು ಏನಾಗ್ತವೆ ಅಂತಂದರೆ ಅದು ಈ ನಮ್ಮ ಪಂಚಾಯತ್ ರಾಜ್ಯಕ್ಕೆ ಇರ್ತಕ್ಕಂಥ ವಿಷಯಗಳಾಗಿದ್ದರೆ, 12ರ ಅನುಸೂಚಿಯಲ್ಲಿ ಇರ್ತಕ್ಕಂಥ ವಿಷಯಗಳು ಇವು ಏನು ಅಂತಂದರೆ ಪುರಸಭೆಗೆ ಸಂಬಂಧಿಸಿದಂತಹ ವಿಷಯಗಳು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಈ ಅನುಚ್ಛೇದಗಳು ಎಲ್ಲ ಅನುಚ್ಛೇದಗಳ ವಿವರವನ್ನು ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಮಗೆ ಪ್ರಮುಖವಾಗಿ ಈ ಮುನ್ಸಿಪಾಲ್ಟಿಗಳು ಅಥವಾ ಪುರಸಭೆಗಳು ಹೇಗೆ ಆಗ್ತವೆ, ಪುರಸಭೆಗಳಲ್ಲಿ ಪ್ರಕಾರಗಳೇನು, ಪುರಸಭೆಯ ಸದಸ್ಯರುಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ, ಪುರಸಭೆಯ ಸದಸ್ಯರಲ್ಲಿ ಮೀಸಲಾತಿಯ ವ್ಯವಸ್ಥೆ ಹೇಗಿರ್ತದೆ, ಮತ್ತು ಪುರಸಭೆಯ ಕೆಲಸಗಳೇನು, ಅದರ ಉದ್ದೇಶಗಳೇನು, ಮತ್ತು ಈ ಪುರಸಭೆಗೂ ಮತ್ತು ಪಂಚಾಯತ್ ವ್ಯವಸ್ಥೆಗೂ ಇರತಕ್ಕಂಥ ಕೆಲವು ಸಾಮ್ಯತೆಗಳಿದ್ದಾವೆ, ಒಂದೇ ತೆರನಾದಂಥ ಸಾಮ್ಯತೆಗಳು. ಅವುಗಳನ್ನು ನಾವು ಒಂದೊಂದಾಗಿ ನೋಡೋಣ. ಈ ಪುರಸಭೆ ವ್ಯವಸ್ಥೆಯಲ್ಲಿ 3 ಪ್ರಕಾರದ ಪುರಸಭೆಗಳನ್ನು ನೋಡ್ತೀವಿ. 3 ಪ್ರಕಾರಗಳು ಅಂತ ಹೇಳ್ಬೋದು. ನೀವು ನೆನ್ಪಿಟ್ಕೋಬೋದು, ಗಮನಿಸಬೇಕು. ನಾನು ಪಂಚಾಯತ್ ರಾಜ್ಯ ವ್ಯವಸ್ಥೆ ಹೇಳಬೇಕಾದ್ರೆ ಅಲ್ಲಿ ಏನು ಹೇಳಿದೆ ನಾನು ಅಂತಂದರೆ 3 ಹಂತಗಳು ಅಂತ ಹೇಳಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯತಿ, ಅಥವಾ ನಾವು ಸಂವಿಧಾನಾತ್ಮಕವಾಗಿ ಇದು ಮಧ್ಯಂತರ ಪಂಚಾಯತಿ ಅಂತ ಹೇಳ್ತೀವಿ, ಮತ್ತು ಜಿಲ್ಲಾ ಪಂಚಾಯತಿ. ಇವು 3 ಹಂತಗಳು. ಅಂದರೆ ಇಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಹೇಗಿದೆ ಅಂತಂದರೆ ಕೆಲವೊಂದು ಗ್ರಾಮ ಪಂಚಾಯತಿಗಳು ಸೇರಿಬಿಟ್ಟು ಒಂದು
ತಾಲೂಕು ಪಂಚಾಯತಿ ಆಗ್ತದೆ, ಕೆಲವೊಂದು ತಾಲೂಕು ಪಂಚಾಯತಿಗಳು ಸೇರಿಬಿಟ್ಟು ಒಂದು ಜಿಲ್ಲಾ ಪಂಚಾಯತಿ ಆಗ್ತದೆ, ಮತ್ತು ಅವು ಒಂದರ ಮೇಲೆ ಒಂದನ್ನು ಅವಲಂಬಿಸಿದೆ. ಉದಾಹರಣೆಗೆ ಈ ತಾಲೂಕು ಪಂಚಾಯತಿ ವರ್ಕ್ಸ್ ಅಂಡರ್ ದಿ ಜಿಲ್ಲಾ ಪಂಚಾಯತ್ ಆ್ಯಂಡ್ ದಿ ವಿಲೇಜ್ ಪಂಚಾಯತ್ ವರ್ಕ್ಸ್ ಅಂಡರ್ ದಿ ತಾಲೂಕ್ ಪಂಚಾಯತ್ ಅಂತ ಹೇಳ್ಬೋದು, ಅಥವಾ ಮಧ್ಯಂತರ ಪಂಚಾಯತ್ ಅಂತ ಹೇಳ್ಬೋದು. ಹಾಗೆ ಅವು ಹಂತದಲ್ಲಿದ್ದಾವೆ. ದೇ ಆರ್ ಲೆವೆಲ್ಸ್. ಲೈಕ್ ಇಫ್ ಐ ಸೇ ದ ಲೆವೆಲ್ ಆಫ್ ಟೋಟಲ್ ಗವರ್ನೆನ್ಸ್, ವಿಲೇಜ್ ಪಂಚಾಯತ್, ತಾಲೂಕ್ ಪಂಚಾಯತ್, ಡಿಸ್ಟ್ರಿಕ್ಟ್ ಪಂಚಾಯತ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ 3 ಪ್ರಕಾರದ ನಗರಸಭೆಗಳನ್ನು ನೋಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು ಸಿ 3 ಟೈಪ್ಸ್ ಆಫ್ ದಿ ಮುನ್ಸಿಪಾಲಿಟೀಸ್ ಆ್ಯಂಡ್ ದಿ ಫಸ್ಟ್ ಒನ್ ಈಸ್ ಕಾಲ್ಡ್ ನಗರ ಪಂಚಾಯತ್. ಮೊದಲನೇದಕ್ಕೆ ನಾವು ನಗರ ಪಂಚಾಯತ್ ಅಂತ ಹೇಳ್ತೀವಿ, ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳ್ತೀವಿ, ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ 3 ಪ್ರಕರಣಗಳಿದ್ದಾವೆ. ಇಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಬರೆದಿದ್ದೀವಿ. ಇನ್ನೊಂದು ಕಂಟೋನ್ಮೆಂಟ್ ಅಂತ ಒಂದು ಬರುತ್ತೆ. ದೇರ್ ಇಸ್ ಆಲ್ಸೋ ಎ ಕಾನ್ಸೆಪ್ಟ್ ಕಾಲ್ಡ್ ಕಂಟೋನ್ಮೆಂಟ್. ಆದರೆ ಇಲ್ಲಿನ ಸಂವಿಧಾನದ ಪ್ರಾವಧಾನದಲ್ಲಿ ಏನಿದೆ ಅದನ್ನು ನೋಡುವುದಾದರೆ 3 ಪ್ರಕಾರದ ಪಂಚಾಯತಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದನ್ನು ನಾವು ಅನುಚ್ಛೇದ 243 ಕ್ಯೂನಲ್ಲಿ ಹೇಳ್ತೀವಿ. ಅನುಚ್ಛೇದ 243 ಕ್ಯೂನಲ್ಲಿ 3 ಪ್ರಕಾರದ ಪಂಚಾಯತಿಗಳಿದ್ದಾವೆ ಅಂತ ಹೇಳ್ತೀನಿ. ಮತ್ತು ಇದು ಜನಸಂಖ್ಯೆಯ ಆಧಾರಿತವಾಗಿರ್ತದೆ. ನೋಡಿ, ಒಂದು ನಗರ ಪಂಚಾಯತಿ ಆಗಬೇಕಂತಂದರೆ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು, 1 ಲಕ್ಷದ ಒಳಗಿರಬೇಕು. ಆವಾಗ ನಾವು ಅದನ್ನೇನು ಮಾಡ್ತೀವಿ, ನಗರ ಪಂಚಾಯತಿ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲು ಹಳ್ಳಿಯಾಗಿರ್ತಕ್ಕಂತಹ ಪ್ರದೇಶ, ಜಿಲ್ಲಾ ಪಂಚಾಯತಿಯಲ್ಲಿ ಇರತಕ್ಕಂತಹ ಪ್ರದೇಶ, ಅದರ ಕೆಲವೊಂದು ಬೆಳವಣಿಗೆಗಳಿಂದ ಅದು ನಗರ ಪಂಚಾಯತಿ ಆಗ್ಬೋದು. ಟ್ರಾನ್ಸಿಷನ್ ಅಂತ ಹೇಳ್ಬೋದು ನಾವು ಇದಕ್ಕೆ. ಟ್ರಾನ್ಸ್ಫಾರ್ಮೇಷನ್ ಏರಿಯಾ ಮಾರ್ಪಾಡಾಗುವಂಥದ್ದು. ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯಿಂದ ಅದು ಏನಾಗ್ತದೆ, ನಗರಕ್ಕೆ ಬರ್ತದೆ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ 1 ಲಕ್ಷಕ್ಕಿಂತ ಹೆಚ್ಚಾದ ಕೂಡಲೇ ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ಚಿಕ್ಕಮಗಳೂರು ಮುನ್ಸಿಪಲ್ ಕೌನ್ಸಿಲ್ 10 ಲಕ್ಷ ಮತ್ತು 1 ಲಕ್ಷದ ಮಧ್ಯೆ ಜನಸಂಖ್ಯೆ ಇರ್ತಕ್ಕಂಥದ್ದನ್ನು ನಾವು ಮುನ್ಸಿಪಲ್ ಕೌನ್ಸಿಲ್ ಅಂತೀವಿ. 10 ಲಕ್ಷದ ಮೇಲೆ ಜನಸಂಖ್ಯೆ ಇರುವಂತಹ ಒಂದು ಪಟ್ಟಣವನ್ನು ನಾವೇನು ಮಾಡ್ತೀವಿ, ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ಮುನ್ಸಿಪಲ್ ಕಾರ್ಪೊರೇಷನ್, ಪಾಲಿಕೆ ಅಂತ ಹೇಳ್ತಾ ಇರ್ತೀವಿ. ಮುನ್ಸಿಪಲ್ ಕಾರ್ಪೊರೇಷನ್, ನಗರ ಪಾಲಿಕೆ ಅಂತಲೂ ಹೇಳ್ತಾರೆ. ಇದಲ್ಲದೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇರುತ್ತೆ, ಕಂಟೋನ್ಮೆಂಟ್ಗಳಿರ್ತವೆ. ಅವು ಹೇಗಿರ್ತವೆ ಅನ್ನೋದನ್ನು ನೋಡೋಣ. ಅಂದರೆ 3 ತೆರನಾದಂತಹ ಅಥವಾ 3 ಪ್ರಕಾರಗಳು ಇರ್ತವೆ. ಇವು ಒಂದಕ್ಕೊಂದು ಅವಲಂಬಿಸಿರೋದಿಲ್ಲ. ಉದಾಹರಣೆಗೆ ಕಡೂರಿನ ಪಂಚಾಯಿತಿ ಕಡೂರಿನ ಪುರಸಭೆ ಇದೆಯಲ್ವಾ, ಅದು ಚಿಕ್ಕಮಗಳೂರಿನ ಪುರಸಭೆ ಅಂಡರ್ ಕೆಲಸ ಮಾಡೋದಿಲ್ಲ. ಅದೊಂದು ಇಂಡಿಪೆಂಡೆಂಟ್ ಐಡೆಂಟಿಟಿ, ಇದು ಒಂದು ಇಂಡಿಪೆಂಡೆಂಟ್ ಐಡೆಂಟಿಟಿ. ಎರಡೂ ಬೇರೆ ಬೇರೆ ಅಂತಕ್ಕಂಥದ್ದು ಮುಖ್ಯ. ಇದಕ್ಕೆ ನಾವೇನು ಹೇಳ್ತೀವಿ, ಪ್ರಕಾರಗಳು ಅಂತ ಹೇಳ್ತೀವಿ. ದೇ ಆರ್ ನಾಟ್ ವರ್ಕಿಂಗ್ ಒನ್ ಅಂಡರ್ ಎನದರ್. ಅವೆಲ್ಲ ಇಂಡಿಪೆಂಡೆಂಟ್ ಬಾಡಿಗಳು. ಇವೆಲ್ಲವೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತವೆ, ನೇರವಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್, ನೀವು ತಾಲೂಕ್ ಪಂಚಾಯತ್ ವರ್ಕ್ಸ್ ಅಂಡರ್ ವಿಲೇಜ್ ಪಂಚಾಯತ್ ವರ್ಕ್ಸ್ ಅಂಡರ್ ತಾಲೂಕ್ ಪಂಚಾಯತ್ ವರ್ಕ್ಸ್ ಅಂಡರ್ ಜಿಲ್ಲಾ ಪಂಚಾಯತ್ ವರ್ಕ್ಸ್ ಅಂಡರ್ ಸ್ಟೇಟ್ ಗೌರ್ಮೆಂಟ್. ಓಕೆ, ದಿಸ್ ಈಸ್ ದ ಹೈರಾರ್ಕಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಮುನ್ಸಿಪಾಲ್ಟಿಯನ್ನು ತಗೊಂಡ್ರೆ, ಮುನ್ಸಿಪಾಲ್ಟಿ ಏನಾಗುತ್ತಂತೆ, ಸ್ಟೇಟ್ ಗೌರ್ಮೆಂಟ್ನ ಅಂಡರ್ ಎಲ್ಲವೂ ಪ್ಯಾರಲಲ್ ಆಗಿ ವರ್ಕ್ ಮಾಡ್ತವೆ. ನಗರ ಪಂಚಾಯತ್, ಆಮೇಲೆ ಇನ್ನೊಂದು ಯಾವುದು, ಮುನ್ಸಿಪಲ್ ಕೌನ್ಸಿಲ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್. ಇವೆಲ್ಲಗಳು ಪ್ಯಾರಲಲ್ ಆಗಿ ಕೆಲಸ ಮಾಡ್ತವೆ, ಅಂಡರ್ ಒಂದಿಲ್ಲ. ಈ ಒಂದು ಅರ್ಥ ನೀವು ತಿಳ್ಕೊ. ಇದಕ್ಕೆ ನಾವು ಹಂತ ಅಂತಕ್ಕಂಥ ಶಬ್ದ ಯೂಸ್ ಮಾಡಿದ್ವಿ, ಇದಕ್ಕೆ ಪ್ರಕಾರ ಅಂತಕ್ಕಂಥ ಶಬ್ದನ ಯೂಸ್ ಮಾಡಿದ್ವಿ. ಇದೊಂದು ಬೇಸಿಕ್ ಡಿಫ್ರೆನ್ಸ್ ನಿಮಗೆ ಮೂಲತಃ ಇದು ಗೊತ್ತಿರುವುದು ಅವಶ್ಯಕತೆ ಇದೆ. ನೆಕ್ಸ್ಟ್, ಈ ಪ್ರದೇಶಕ್ಕಾಗಿ ನಗರ ಆಡಳಿತದ ಪ್ರದೇಶದ ಪ್ರಕಾರಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ನಗರ ಪಂಚಾಯಿತಿ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಅಲ್ಲ, ಇದು ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಅಂತ ಹೇಳ್ಬೋದು ನಾವು. ನಗರ ಪಾಲಿಕೆ, ಮಹಾನಗರ ಅಲ್ಲ, ಇದು ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಕೌನ್ಸಿಲ್ ಆ್ಯಂಡ್ ನಗರ ಪಂಚಾಯತ್, ಟೌನ್ ಪಂಚಾಯತ್ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ಇದಲ್ಲದೆ ಮೊದಲು ಏನಾಯಿತು ಅಂತಂದರೆ 2011ರ ಸೆನ್ಸಸ್ ಪ್ರಕಾರ 4041 ನಗರಗಳನ್ನು ನಾವು ಸ್ಟ್ಯಾಚ್ಯುಟರಿ ಟೌನ್ಸ್ ಅಥವಾ ಇವುಗಳನ್ನ ಪಂಚಾಯತಿಗಳಾಗಿ ಮಾಡಿಬಿಟ್ಟಿದ್ದೀವಿ.
ಆನ್ ಸಮ್ ದಿಸ್ ಒನ್, ಅದಕ್ಕೆ ನಾವೇನಂತೀವಿ ಕಾನೂನಾತ್ಮಕ ನಗರಗಳು ಅಂತ ಹೇಳ್ತಾರೆ. ಕಾನೂನಾತ್ಮಕ ನಗರಗಳು ಅಂತ ಹೇಳ್ತಾರೆ. ದಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್. ದೆನ್ ಸೆನ್ಸಸ್ ಟೌನ್ಸ್. ನೋಡಿ, ಈ ಜನಗಣತಿಯಿಂದ ಈ ಮಾರ್ಪಾಡನ್ನು ಮಾಡ್ತೀವಿ ನಾವು. ಪಂಚಾಯತಿಯಿಂದ ಇದೇನಾಗಬೇಕು, ಮುನ್ಸಿಪಾಲ್ಟಿ ಆಗಬೇಕು ಅಂತಂದರೆ ಈ ಲಕ್ಷಣಗಳಿರಬೇಕು. ಒಂದನೇ ಲಕ್ಷಣ ಏನು, ಈ ರೀತಿಯ ಜನಸಂಖ್ಯೆ ಬರಬೇಕು. ಎರಡನೇದ್ದು, ಅಲ್ಲಿರ್ತಕ್ಕಂತಹ ಪುರುಷ ಜನಸಂಖ್ಯೆ 75% ಜನ ಕೃಷಿಯೇತರ ಕೆಲಸವನ್ನು ಮಾಡ್ತಿರ್ಬೇಕು. ಕೃಷಿಯೇತರ ಕೆಲಸವನ್ನು ಅವ್ರು ಮಾಡ್ತಾ ಇರಬೇಕು. ಆವಾಗ ಏನಾಗುತ್ತೆ ಅಂತಂದರೆ, ಕೃಷಿಯೇತರ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಡೆನ್ಸಿಟಿ, ಸಾಂದ್ರತೆ, ಜನಸಂಖ್ಯೆಯ ಸಾಂದ್ರತೆ ಏನಿರಬೇಕು ಅಂದರೆ 1 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ 1 ಕಿಲೋಮೀಟರ್ ನೀವು ತಗೊಂಡ್ರೆ ಈ ಜಾಗದಲ್ಲಿ ಕನಿಷ್ಠ 400 ಜನರು ವಾಸ ಇರಬೇಕು. ಈ ರೀತಿಯಾದಂತಹ 3 ಸಂದರ್ಭಗಳು ಉಂಟಾದಂತಹ ಪ್ರಸಂಗದಲ್ಲಿ ನಾವು ಅದನ್ನೇನು ಮಾಡ್ತೀವಿ, ನಗರ ಪಂಚಾಯತಿ ಅಂತ ಮಾಡ್ತೀವಿ. ಇದಕ್ಕೆ ಸೆನ್ಸಸ್ ಟೌನ್ ಅಂತಲೂ ಹೇಳ್ತಾರೆ. ಈ ರೀತಿ ಸೆನ್ಸಸ್ ಆದ ಕೂಡಲೇ ಅದು ಸೆನ್ಸಸ್ ಟೌನ್ ಅಥವಾ ನಗರ ಪಂಚಾಯತಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಅಂದರೆ ಇದಕ್ಕಿಂತ ಮೊದಲು, ಈ ಒಂದು ಸ್ಥಿತಿಗತಿ ಬರುವುದಕ್ಕಿಂತ ಮೊದಲು ಏನಾಗಿರುತ್ತೆ ಅಂತಂದ್ರೆ, ಅದು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಒಂದು ಭಾಗವಾಗಿರುತ್ತೆ ಹೊರತು ನಗರಸಭೆಗೆ ಬರುವುದಿಲ್ಲ. ನಗರಸಭೆಗೆ ಹೇಗೆ ಬರ್ತದೆ ಅನ್ನೋದಕ್ಕೆ ಈ ಒಂದು ದೃಷ್ಟಾಂತವನ್ನು, ಫ್ಯಾಕ್ಟನ್ನು ನಾನು ನಿಮ್ಮ ಮುಂದೆಗೆ ತರ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿ ಇಂಟ್ರಡಕ್ಷನ್ ಆಫ್ ಪುರಸಭೆ. ಒಂದು ಪುರಸಭೆ ಹೇಗಾಗ್ತದೆ ಅಂತ ಹೇಳಿ. ಇರುವಂಥ ಪುರಸಭೆಗಳು ಕಂಟಿನ್ಯೂ ಆಗ್ತವೆ. ಹೊಸದಾಗಿ ಒಂದು ನಗರ ಪುರಸಭೆ ಆಗಬೇಕು ಅಂತಂದ್ರೆ ಏನಾಗಬೇಕು, ಅದು 50,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರಬೇಕು. ಎರಡನೇದು, ಅಲ್ಲಿರ್ತಕ್ಕಂತಹ ಜನರು ಏನಿದಾರಲ್ಲ ಅವರು ಕೃಷಿಯೇತರ ಕೆಲಸ 75% ಜನ, ಪ್ರತಿಶತ 75% ವ್ಯಕ್ತಿಗಳು ಏನು ಮಾಡಬೇಕು, ಕೃಷಿಯೇತರ ಕೆಲಸವನ್ನು ಮಾಡಬೇಕು. ಅದಲ್ಲದೆ ಅಲ್ಲಿರ್ತಕ್ಕಂತಹ ಜಾಗ ಹೇಗಿರ್ಬೇಕಂದ್ರೆ, ಜನಸಾಂದ್ರತೆ 1 ಕಿಲೋಮೀಟರ್ ಸ್ಕ್ವೇರ್ ಫೀಟರ್ ನಾವು ಒಂದು ಚದರ ಕಿಲೋಮೀಟರ್ ನಾವು ತಗೊಂಡ್ರೆ ಅಲ್ಲಿ 400 ಜನರು ವಾಸವಾಗಿರಬೇಕು. ಈ 3 ನಿಯಮಗಳು ಸರಿ ಹೊಂದಿದ್ರೆ ಅದನ್ನು ನಾವೇನು ಮಾಡ್ತೀವಿ, ನಗರ ಪಾಲಿಕೆಯಾಗಿ ಪರಿವರ್ತಿಸ್ತೀವಿ. ಲೈಕ್ ದಿಸ್ ದಿ ಮುನ್ಸಿಪಾಲಿಟಿ ವಿಲ್ ಟೇಕ್ ಬರ್ತ್ ಅನ್ನೋದನ್ನು ನೋಡಬೇಕು. ಆಮೇಲೆ ಮೆಂಬರ್ಸ್ನ, ಇಲ್ಲಿರುವ ಮೆಂಬರ್ಸ್ಗಳನ್ನ ನಾವೇನು ಹೇಳ್ತೀವಿ, ಏನು ಕರಿತೀವಿ ಅಂತಂದರೆ, ಕೌನ್ಸಿಲರ್ಸ್ ಆರ್ ಕಾರ್ಪೊರೇಟರ್ಸ್. ನೋಡಿ, ಅವ್ರುಗಳಿಗೆ ಕೌನ್ಸಿಲರ್ ಅಂತೀವಿ, ಕಾರ್ಪೊರೇಟರ್ ಅಂತೀವಿ, ಅಥವಾ ಮುನ್ಸಿಪಲ್ ಮೆಂಬರು ಅಂತೀವಿ. ಅವ್ರಿಗೆ ಮುನ್ಸಿಪಲ್ ಮೆಂಬರು ಅಂತೀವಿ. ಇವ್ರುಗಳನ್ನು ನಾವೇನು ಮಾಡ್ತೀವಿ, ನೇರವಾಗಿ ಚುನಾವಣೆ ಮಾಡ್ತೀವಿ. ಇದು ಆರ್ಟಿಕಲ್ 243 ಹೇಳುತ್ತೆ, ನೇರ ಚುನಾವಣೆಯನ್ನು ಮಾಡಬೇಕು. ಆಮೇಲೆ ಅಲ್ಲಿ ವಾರ್ಡ್ ಇದೆಯಲ್ಲ, ಆ ವಾರ್ಡನ್ನು ನಾವೇನು ಅನ್ಬೋದು, ಕಾನ್ಸ್ಟಿಟ್ಯೂಯೆನ್ಸಿ ಅನ್ಬೋದು, ಕ್ಷೇತ್ರ, ಕಾನ್ಸ್ಟಿಟ್ಯೂಯೆನ್ಸಿ. ಪ್ರತಿಯೊಂದು ವಾರ್ಡ್ಗೆ ನಾವೇನು ಮಾಡ್ತೀವಿ, ಒಬ್ಬ ಸದಸ್ಯನನ್ನು ನೇರ ಚುನಾವಣೆಯ ಮೂಲಕ ಆರಿಸ್ತೀವಿ. ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಈಸ್ ಕಾಲ್ಡ್ ವಾರ್ಡ್. ಅದಕ್ಕೆ ವಾರ್ಡ್ ಅಂತ ಹೇಳ್ತೀವಿ. ಈಚ್ ವಾರ್ಡ್ ಹ್ಯಾಸ್ ಎ ಕೌನ್ಸಿಲರ್. ಪ್ರತಿಯೊಂದು ವಾರ್ಡ್ನಲ್ಲಿ ಒಬ್ಬ ಕೌನ್ಸಿಲರ್ ಇರ್ತಾನೆ ಅನ್ನೋದನ್ನು ನಾವು ಈ ಒಂದು ಅನುಚ್ಛೇದದಲ್ಲಿ ನೋಡ್ಬೋದು. ದೆನ್ ಇದು ಅಲ್ಲದೇ ದೇರ್ ಆರ್ ಅದರ್ ಮೆಂಬರ್ಸ್. ಹೇಗೆ ನಾವು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿಯೂ ಬೇರೆ ಮೆಂಬರ್ಗಳನ್ನ ನಾವು ಹೊಂದಿದ್ವೋ, ಇಲ್ಲೂ ಅದೇ ರೀತಿಯಾಗಿ ಬೇರೆ ಮೆಂಬರ್ಗಳನ್ನು ನಾವು ಹೊಂದಿರ್ತೀವಿ. ದೇರ್ ಆರ್ ಅದರ್ ಮೆಂಬರ್ಸ್ ಆಲ್ಸೋ. ವಾಟ್ ಆರ್ ಆಲ್ ದಿ ಅದರ್ ಮೆಂಬರ್ಸ್? ನೋಡಿ, ಎಕ್ಸ್ಪರ್ಟ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥವ್ರನ್ನ ಏನು ನಾಮಿನೇಷನ್ ಮಾಡ್ತಾರೆ, ನಾಮನಿರ್ದೇಶನವನ್ನು ಮಾಡ್ತಾರೆ. ನಾಮನಿರ್ದೇಶಿತ ಸದಸ್ಯರುಗಳಿರ್ತಾರೆ ಇದರಲ್ಲಿ. ಮತ್ತು ಲೋಕಸಭೆ ಸದಸ್ಯರು ಮತ್ತು MLAಗಳು ಇಲ್ಲಿ ಬರ್ತಾರೆ. ಲೋಕಸಭೆ ಸದಸ್ಯರು ಮತ್ತು MLAಗಳು ಇಲ್ಲಿ ಸದಸ್ಯರಾಗಿರ್ತಾರೆ. ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಮತ್ತು ಆ ಕ್ಷೇತ್ರದ MLA ಇರ್ತಾರಲ್ವ, ಶಾಸಕರು, ಇವರಿಬ್ಬರೂ ಏನಾಗ್ತಾರೆ, ಮೆಂಬರ್ ಆಗ್ತಾರೆ. ಆದರೆ ರಾಜ್ಯಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲಿ ಮೆಂಬರ್ ಆಗ್ತಾರೆ ಅಂದರೆ, ಅಕಸ್ಮಾತ್ ಅವರು ವೋಟಿಂಗು ಈ ಒಂದು ಪಟ್ಟಣದಲ್ಲಿದ್ದರೆ, ಅವರು ವೋಟರ್ ಲಿಸ್ಟಲ್ಲಿದ್ದರೆ, ನಮ್ಮ ಪಟ್ಟಣದಲ್ಲಿರ್ತಕ್ಕಂಥ ವೋಟರ್ ಲಿಸ್ಟಲ್ಲಿದ್ದರೆ, ಆ ಮುನ್ಸಿಪಾಲ್ಟಿಗೆ ಅವ್ರು ಏನಾಗ್ತಾರೆ, ಸದಸ್ಯರಾಗ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಇದು ನಾವೇನು ಪಂಚಾಯತಿಯಲ್ಲಿ ನೋಡಿದ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತೀವಿ. ಪಾಲಿಕೆ ಸದಸ್ಯರನ್ನು ನಗರಸಭಾ ಸದಸ್ಯರು ಅಂತ ಹೇಳ್ತೀವಿ, ಅಥವಾ ಕೌನ್ಸಿಲರ್ ಅಂತ ಹೇಳ್ತೀವಿ. ಕಾರ್ಪೊರೇಟರ್ ಅಂತ ಹೇಳಲ್ಲ, ಕೌನ್ಸಿಲರ್ ಅಂತ ಹೇಳ್ತೀವಿ. ಇವರಿಗೆ ಕೌನ್ಸಿಲರ್ ಅಂತೀವಿ. ಕಾರ್ಪೊರೇಟರ್ ಅಂತ ಎಲ್ಲಿ ಹೇಳ್ತೀವಿ ಅಂದರೆ, ಮುನ್ಸಿಪಲ್ ಕಾರ್ಪೊರೇಷನ್ ಇದ್ರೆ ನಾವು ಅವರಿಗೆ ಕಾರ್ಪೊರೇಟರ್ ಅಂತೀವಿ. ಬರೀ ಮುನ್ಸಿಪಲ್ ಕೌನ್ಸಿಲ್ ಅಥವಾ ಟೌನ್ ಮುನ್ಸಿಪಾಲ್ಟಿ ಇತ್ತು ಅಂತಂದ್ರೆ ನಾವು ಅವ್ರಿಗೆ ಏನು ಮಾಡ್ತೀವಿ, ನಗರಸಭೆ ಸದಸ್ಯರು ಅಂತ ಹೇಳ್ತೀವಿ ಅನ್ನೋದನ್ನು ನೀವು ನೋಡ್ಕೋಬೇಕು. ಕಾರ್ಪೊರೇಟರ್ಗೂ ಮತ್ತು ಅದಕ್ಕಿರುವಂತಹ ವ್ಯತ್ಯಾಸ. ಆಮೇಲೆ ಚುನಾವಣೆ ನೇರ ಮತದಾನದಿಂದ ನಡೆಯುತ್ತೆ. ನೇರ
ಮತದಾನದಿಂದ ಚುನಾವಣೆ ನಡೆಯುತ್ತೆ. ಆಮೇಲೆ ಕ್ಷೇತ್ರವನ್ನು ಒಂದು ವಾರ್ಡನ್ನು ಒಂದು ಕ್ಷೇತ್ರ ಅಂತ ಹೇಳಿ ನಾವು ಹೇಳ್ಕೊಳ್ತೀವಿ. ಇಲ್ಲಿ ಇಟ್ಸ್ ವೆರಿ ಸಿಂಪಲ್ ಅನಾಲಜಿ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆಮೇಲೆ ಆಡಳಿತ ತಜ್ಞರನ್ನು ನಾಮನಿರ್ದೇಶನದ ಮೂಲಕ ಆಯ್ಕೆ ಮಾಡ್ಬೋದು. ನಾನು ಹೇಳಿದ್ನಲ್ಲ, MP ಮತ್ತು MLA ಲೋಕಸಭಾ ಸದಸ್ಯರು ಅವರು ಮೆಂಬರ್ ಆಗ್ತಾರೆ. ರಾಜ್ಯಸಭಾ ಸದಸ್ಯರು ಅಥವಾ MLC ಏನು ವಿಧಾನ ಪರಿಷತ್ತಿನ ಸದಸ್ಯರು ಮೆಂಬರ್ ಆಗಲಿಕ್ಕೆ ಯಾವಾಗ ಅರ್ಹರಾಗ್ತಾರೆ ಅಂದರೆ, ಅವರು ಆ ಪರ್ಟಿಕ್ಯುಲರ್ ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಅವ್ರದ್ದು ಏನಿರಬೇಕು, ಅವರು ಅಧಿಕೃತ ಮತದಾರರಾಗಿರ್ಬೇಕು, ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಅಂದರೆ ಅವ್ರನ್ನೂ ಕೂಡ ನಾವೇನು ಮಾಡ್ಬೋದು, ಮೆಂಬರ್ ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ದೆನ್ ದೇರ್ ಇಸ್ ಎ ಬೇಸಿಕ್ ಕಾನ್ಸೆಪ್ಟ್. ನಾವು ಅಲ್ಲಿ ಏನು ಮಾಡಿದ್ವಿ ಅಂತಂದರೆ ಗ್ರಾಮ ಸಭೆ ಅಂತ ಮಾಡಿದ್ವಿ ನೋಡಿ. ಗ್ರಾಮ ಸಭೆ ಅದಕ್ಕೆ ಸಮಾನವಾದಂಥದ್ದು ಇಲ್ಲಿ ವಾರ್ಡ್ ಕಮಿಟಿ ಅಂತ ಹೇಳ್ತಾರೆ. ನಾವು ಇಲ್ಲೇನು ಹೇಳ್ತೀವಿ, ನಾವು ವಾರ್ಡ್ ಕಮಿಟಿ. ಗ್ರೂಪ್ ಆಫ್ 1 or more ವಾರ್ಡ್ಸ್ ಆರ್ ಜನರಲಿ ಕ್ಯಾಟರಿಂಗ್ ಫಾರ್ ಪಾಪ್ಯುಲೇಷನ್ ಆಫ್ 3 lakhs. 3 ಲಕ್ಷದಷ್ಟು ಜನರಿರುವಂತಹ ಒಂದು ಗುಂಪನ್ನು ಮಾಡಿ, ಅದು ಒಂದೇ ವಾರ್ಡಲ್ಲಿ ಇರ್ಬೋದು ಅಥವಾ 3 ವಾರ್ಡ್ಗಳು ಸೇರಿರ್ಬೋದು, 2-3 ವಾರ್ಡ್ಗಳು ಸೇರಿರ್ಬೋದು. ಅಂಥ ಒಂದು ಇದಕ್ಕೆ ಏನು ಮಾಡ್ತೀವಿ ನಾವು, ವಾರ್ಡ್ ಕಮಿಟಿ ಅಂತ ಹೇಳ್ತೀವಿ. ಹೇಗೆ ನಾನು ಗ್ರಾಮ ಸಭೆಯಲ್ಲಿ ಯೋಜನೆಗಳನ್ನ ಮಾಡಿ ಕಳಿಸ್ತದೆ ಅಂತ ಹೇಳ್ತೀವೋ, ಇಲ್ಲಿಯೂ ಅಷ್ಟೇ ವಾರ್ಡ್ ಕಮಿಟಿ ಏನು ಮಾಡ್ತದೆ, ತಮ್ಮ ವಾರ್ಡ್ನಲ್ಲಿ ಆಗಬೇಕಾದಂತಹ ಕೆಲಸಗಳ ಬಗ್ಗೆ, ವಿಷಯದ ಬಗ್ಗೆ ಏನು ಮಾಡ್ತದೆ, ಇದು ತನ್ನ ಶಿಫಾರಸನ್ನು ಮಾಡಿ ಕಳಿಸ್ಕೊಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ವಾರ್ಡ್ ಕಮಿಟಿ. ಈ ವಾರ್ಡ್ ಕಮಿಟಿಯಲ್ಲಿ ಅಕಸ್ಮಾತ್ ಇಲ್ಲಿ ಏನಾಗುತ್ತೆ ಅಂದರೆ, 3 ವಾರ್ಡ್ ಸೇರಿ ಒಂದು ವಾರ್ಡ್ ಕಮಿಟಿ ಆಯ್ತು ಅಂದರೆ, ಇಲ್ಲೇನಾಗುತ್ತೆ, 3 ಜನ ಕೌನ್ಸಿಲರ್ ಬರ್ತಾರೆ. ಒಂದೇ ವಾರ್ಡ್ಗೆ ವಾರ್ಡ್ ಕಮಿಟಿ ಆದರೆ ಆ ಮೆಂಬರ್ ಇರ್ತಾನಲ್ಲ, ಅವನ ಅದ್ರ ಚೇರ್ಮನ್ ಆಗ್ತಾನೆ, ವಾರ್ಡ್ ಕಮಿಟಿಯ ಚೇರ್ಮನ್ ಆಗ್ತಾನೆ. 2-3 ಜನ ಇದ್ದಾಗ ಇವರುಗಳಲ್ಲಿ, ಈ ಕೌನ್ಸಿಲರ್ಗಳಲ್ಲಿ ಒಬ್ಬನನ್ನು ಚೇರ್ಮನ್ ಮಾಡಬೇಕಾಗ್ತದೆ. ಒಬ್ಬನನ್ನು ನಾವೇನು ಮಾಡಬೇಕಾಗತ್ತೆ, ಚೇರ್ಮನನ್ನು ಮಾಡಬೇಕಾಗ್ತದೆ ವಾರ್ಡ್ ಕಮಿಟಿಗೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಂತರ ರಿಸರ್ವೇಷನ್ ಪಾಲಿಸಿ, ಆರ್ಟಿಕಲ್ 243T. ರಿಸರ್ವೇಷನ್ ಪಾಲಿಸಿಯನ್ನು ನೀವು ಏನು ಹೇಳ್ಬೋದು ಅಂತಂದರೆ, ವಾಟ್ ರಿಸರ್ವೇಷನ್ ಪಾಲಿಸಿ ವಾಸ್ ಎಕ್ಸಿಸ್ಟಿಂಗ್ ಇನ್ ದಿ ಪಂಚಾಯತ್ ಸಿಸ್ಟಮ್ ಈಸ್ ಎಕ್ಸಿಸ್ಟಿಂಗ್ ಹಿಯರ್ ಆಲ್ಸೋ. ವ್ಯತ್ಯಾಸ ಏನಿಲ್ಲ, ಅದು ಇದು ಮಿರರ್ ಇಮೇಜ್ ಅಂತ ಹೇಳ್ಬೋದು ನಾವು. ಇಲ್ಲಿಯೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ನಾವೇನು ಮಾಡ್ತೀವಿ, SC STಗಳಿಗೆ ಮೀಸಲಾತಿಯನ್ನು ಮಾಡ್ತೀವಿ. Seats to SC ST can be reserved according to their population in the respective municipal area. 1/3 of them should be women. Reservation seat to be rotated in each election. ನೋಡಿ ಏನು ಮಾಡಬೇಕು, ಅದರಲ್ಲಿ 1/3 ಭಾಗದಷ್ಟು ವುಮನ್ ಕೊಡಬೇಕು. ಮತ್ತು ಏನು ಮಾಡಬೇಕು, ಆ ಸೀಟ್ಗಳನ್ನು ರಿಸರ್ವ್ ಮಾಡಬೇಕು. ರಿಸರ್ವ್ ಸೀಟನ್ನು ಏನು ಮಾಡಬೇಕು, ರೊಟೇಟ್ ಮಾಡಬೇಕು. ಒಮ್ಮೆ ವಾರ್ಡ್ ಎಗೆ ಆ ರಿಸರ್ವ್ ಸೀಟ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ವಾರ್ಡ್ ಬಿ ಕೊಡಬೇಕು, ನೆಕ್ಸ್ಟ್ ಟೈಮ್ ವಾರ್ಡ್ ಸಿ ಕೊಡಬೇಕು. ಹೀಗೆ ಅದು ಸರತಿಯ ಮುಖಾಂತರ ಅದನ್ನೇನು ಮಾಡಬೇಕು, ರೊಟೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿಯೂ ಗಮನಿಸಬೇಕು. ಪಂಚಾಯತಿಯಲ್ಲೂ ಅದೇ ರೀತಿಯಾದಂಥ ಮೆಥಡ್ ಇದೆ. ಆಮೇಲೆ ವುಮೆನ್ ರಿಸರ್ವೇಷನ್ ಇದಲ್ಲದೇನೆ ನಾವೇನು ಮಾಡಬೇಕು ಅಂತಂದರೆ, ಟೋಟಲ್ ಸೀಟ್ಗಳಲ್ಲಿ ಈ SC STಗಳಲ್ಲೂ ಅಷ್ಟೇ, SC STಗಳಲ್ಲೂ ನಾವೇನು ಮಾಡಬೇಕು, 1/3 ವುಮನ್ ಇರಬೇಕು. ಟೋಟಲ್ ಸೀಟ್ಗಳಲ್ಲೂ 1/3 ವುಮನ್ ಇರಬೇಕು. ಅಂದರೆ SC STಗಳನ್ನ ಬಿಟ್ಟು ಉಳಿದಂತಹ ಒಂದು ಸಮೂಹ ಏನಿದೆ, ಮೆಂಬರ್ಶಿಪ್ ಸಮೂಹ, ಅದರಲ್ಲಿಯೂ ಕೂಡ ನಾವೇನು ಮಾಡಬೇಕು, ಮಹಿಳೆಯರಿಗೆ 1/3 ಸ್ಥಾನವನ್ನು ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಮತ್ತು ಇದಕ್ಕಿಂತ ಇನ್ನೂ ಹೆಚ್ಚು ನಾವು ನೆನ್ಪಿಟ್ಕೊಳ್ಳೋದು ಏನಂದ್ರೆ, ಕರ್ನಾಟಕ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ, ಕರ್ನಾಟಕ ಈ ಒಂದು ಮುನ್ಸಿಪಲ್ ವ್ಯವಸ್ಥೆಯಲ್ಲಿ ನಾವು 50% ಅಷ್ಟು ಮಹಿಳೆಯರನ್ನು ರಿಸರ್ವ್ ಮಾಡಿದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಮುಖ್ಯ ನೋಡಿ. ಫಾರ್ ದ ಪಾಲಿಸಿ ಆಫ್ ಗಿವಿಂಗ್ ರಿಸರ್ವೇಷನ್ ಟು ದ ಮುನ್ಸಿಪಲ್ ಪ್ರೆಸಿಡೆಂಟ್ ಮೇ ಬಿ ಆ್ಯಸ್ ಪರ್ ದ ಲಾ ಎನಾಕ್ಟೆಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್. ಇದರ ಅಧಿಕಾರವನ್ನು ಏನು ಮಾಡಿದ್ದಾರೆ, ಈ ಸ್ಟೇಟ್ ಲೆಜಿಸ್ಲೇಚರು ಮುನ್ಸಿಪಲ್ ಪ್ರೆಸಿಡೆಂಟನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಟೇಟ್ ಲೆಜಿಸ್ಲೇಚರ್ಗೆ ಅದರ ಅಧಿಕಾರವನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಕಾಣ್ಬೋದು. ಅಲ್ಲಿಯೂ ಕೂಡ ಏನು ಮಾಡ್ತಾರೆ ಅಂದರೆ, ರಿಸರ್ವೇಷನ್ ಪಾಲಿಸಿನ ಅಪ್ಲೈ ಮಾಡ್ತಾರೆ. ಆಮೇಲೆ ಅದನ್ನು ರೋಟೇಟ್ ಮಾಡುವಂತಹ ವ್ಯವಸ್ಥೆ ಅಲ್ಲಿ ಇರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಅದಲ್ಲದೆ ಈ OBC ವಿಷಯದಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಹೆಂಗೆ ಆಪ್ಷನನ್ನು ರಾಜ್ಯಕ್ಕೆ ಕೊಟ್ಟಿದ್ರು, ಇಲ್ಲಿಯೂ ಕೂಡ ಸಂವಿಧಾನದಲ್ಲಿ ಆಪ್ಷನನ್ನು ಏನು ಕೊಟ್ಟಿದ್ದಾರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಹಿಂದುಳಿದ ವರ್ಗಕ್ಕೆ ರಿಸರ್ವೇಷನ್ ಕೊಡುವಂತಹ ಅಧಿಕಾರವನ್ನು ಆಯಾ ರಾಜ್ಯಗಳಿಗೆ ಬಿಟ್ಟು ಕೊಡಲಾಗಿದೆ. ಕಂಪಲ್ಸರಿ ಏನಿಲ್ಲ, ಬಟ್ ಈ ಕಂಡೀಷನ್ಸ್ ಮಾತ್ರ ಕಂಪಲ್ಸರಿ, ದಿಸ್ ಈಸ್ ಆಪ್ಷನಲ್ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದೆನ್ ಇದೇ ಮೀಸಲಾತಿ ವಿಷಯವನ್ನು ನಾನು ಕನ್ನಡದಲ್ಲಿ ಇಲ್ಲಿ ತರ್ಜುಮೆ ಮಾಡಿದ್ದೀನಿ.
ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ವ್ಯವಸ್ಥೆಯನ್ನು ಮಾಡ್ತೀವಿ. SC STಗೆ ನಾವು ಮೀಸಲಾತಿ ಕೊಡಬೇಕು, 1/3 ಮೀಸಲಾತಿ ಇರಲೇಬೇಕು. ಮಹಿಳೆಯರಿಗೆ ಆ 1/3 ಮತ್ತು ಮಹಿಳೆಯರಿಗೂ ಕೂಡ 1/3 ಮೀಸಲಾತಿಯನ್ನು ನಾವು ಕೊಡಬೇಕಾಗ್ತದೆ. ಮತ್ತು ಇದಲ್ಲದೆ ಟೋಟಲ್ ಓವರಾಲ್ ಇದರಲ್ಲೂ ಕೂಡ ನಾವೇನು ಮಾಡಬೇಕು, ಮಹಿಳೆಯರಿಗೆ 1/3 ಮಹಿಳೆಯರಿಗೆ ಹುದ್ದೆಯನ್ನು ಮೀಸಲಿಡಬೇಕು. ಮಹಿಳಾ ಮೀಸಲಾತಿ 1/3 ಇರಲೇಬೇಕು ಅಂತಕ್ಕಂಥದ್ದು. ಆದರೆ ಇಲ್ಲಿ ಮುನ್ಸಿಪಾಲ್ಟಿಯ ಅಧ್ಯಕ್ಷರನ್ನು ಆಯ್ಸುವಂಥ ವಿಷಯದಲ್ಲಿ ರಾಜ್ಯಕ್ಕೆ ಸ್ಥಾನವನ್ನು ಕೊಡಲಾಗಿದೆ. ರಾಜ್ಯ ಶಾಸಕಾಂಗಕ್ಕೆ ಆ ಒಂದು ಅಧಿಕಾರವನ್ನು ನೀಡಲಾಗಿದೆ ಅನ್ನೋದು ನೋಡ್ಬೋದು. 2 ವಿಷಯದಲ್ಲಿ, ಒಂದು ನಗರ ಪಾಲಿಕೆ ಅಧ್ಯಕ್ಷರ ವಿಷಯದಲ್ಲಿ, OBC ರಿಸರ್ವೇಷನ್ ವಿಷಯದಲ್ಲಿ, 2 ವಿಷಯದಲ್ಲಿಯೂ ಆ ರೀತಿಯಾದಂತಹ ಒಂದು ಏನು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್, ಟರ್ಮ್ ಆಫ್ ಮುನ್ಸಿಪಾಲ್ಟಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಪಂಚಾಯತ್ ರಾಜ್ ವ್ಯವಸ್ಥೆ. ಇದರಲ್ಲಿ ವ್ಯತ್ಯಾಸ ಏನಿಲ್ಲ. ಅದರಲ್ಲಿ ನಾನು ವಿವರವಾಗಿ ಎಕ್ಸ್ಪ್ಲೇನ್ ಹೇಳಿದ್ದೀನಿ. ಇದರಲ್ಲಿ ನಾನು ವಿವರವಾಗಿ ಹೇಳಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. ಏನು ಅಂತಂದರೆ, ಸಾಮಾನ್ಯವಾಗಿ 5 ವರ್ಷ ಇರಬೇಕು ಅವಧಿ. 5 ವರ್ಷದ ಮಧ್ಯದಲ್ಲಿ ಏನಾದರೂ ಈ ಮುನ್ಸಿಪಲ್ ಬಾಡಿ ವಿಸರ್ಜನೆಗೊಂಡ್ರೆ, ಕಾರಣಾಂತರದಿಂದ ವಿಸರ್ಜನೆಗೊಂಡ್ರೆ, ಆ ಉಳಿಕೆಯ ಸಮಯಕ್ಕೋಸ್ಕರ ಹೊಸ ಮುನ್ಸಿಪಾಲ್ಟಿಯ ಚುನಾವಣೆಯನ್ನು ನಡೆಸಬೇಕು. ನಡೆಸಿದಂತಹ ಚುನಾವಣೆ ಏನು ಮಾಡಬೇಕು, ನಾವು ವಿಸರ್ಜನೆಯಾದ 6 ತಿಂಗಳೊಳಗೆ ಮಾಡಬೇಕು. ಅಲ್ಲದೆ ಉಳಿದ ಸಮಯ 6 ತಿಂಗಳು ಮಾತ್ರ ಇತ್ತು ಅಥವಾ 6 ತಿಂಗಳಿಗಿಂತ ಕಡಿಮೆ ಇತ್ತು ಅಂದಾಗ ಚುನಾವಣೆ ಮಾಡುವಂತಹ ಅವಕಾಶ ಇಲ್ಲ. ಇದು ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನಿದೆಯೋ ಸೇಮ್ ಕಂಡೀಷನ್ ಈಸ್ ಅವೈಲೇಬಲ್ ಹಿಯರ್. ದೆನ್ ವಾಟ್ ಆರ್ ಆಲ್ ದ ಪವರ್ಸ್? ಹೇಗೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಯೋಜನೆಗಳನ್ನು ಮಾಡಬೇಕು, ಸಾಮಾಜಿಕ ನ್ಯಾಯವನ್ನು ಮಾಡಬೇಕು, ಇಲ್ಲಿಯೂ ಸೇಮ್ ಥಿಂಗ್. ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರ ವಿಷಯದಲ್ಲಿ ಈ ರೀತಿಯಾದಂಥ ಅಧಿಕಾರವನ್ನು ನಾವಿಲ್ಲಿ ನೋಡ್ತೀವಿ. ಏನು? ಪ್ಲ್ಯಾನ್ಸ್ ಫಾರ್ ಎಕನಾಮಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ನೋಡಿ, ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನು ರೂಪಿಸುವಂಥದ್ದು ಮತ್ತು ಆ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಏನಾಗಿರುತ್ತೆ, ಇಲ್ಲಿ ಮುನ್ಸಿಪಾಲ್ಟಿಯ ಕೆಲಸ ಆಗಿರುತ್ತೆ. ಮತ್ತು ಈ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಕೆಲವೊಂದು ಸ್ಕೀಮ್ಗಳನ್ನು ತರ್ತಾರೆ. ಈಗ ಅಮೃತ ಯೋಜನೆ ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮು, ಆ ಸ್ಕೀಮನ್ನು ಜಾರಿಗೊಳಿಸುವಂಥದ್ದು. UGD ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮು, ಆ ಸ್ಕೀಮನ್ನು ಜಾರಿಗೊಳಿಸುವಂಥದ್ದು. ಅದು ಕೂಡ ಈ ಮುನ್ಸಿಪಾಲ್ಟಿಯ ಕೆಲಸ ಆಗಿರುತ್ತೆ. ತನ್ನದೇ ಆದಂಥ ಯೋಜನೆಗಳನ್ನು ಮಾಡ್ಕೊಂಡು ಹೊಸ ಕೆಲಸಗಳನ್ನು ಮಾಡೋದು. ಅಲ್ಲದೆ ರಾಷ್ಟ್ರದ ಮತ್ತು ರಾಜ್ಯದ ಯೋಜನೆಗಳು, ನಗರಾಭಿವೃದ್ಧಿಗೆ ಬಂದಂಥ ಯೋಜನೆಗಳನ್ನು ಜಾರಿಗೊಳಿಸುವುದು ಈ ಒಂದು ಪಂಚಾಯಿತಿಯ ಕೆಲಸ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಅಲ್ಲದೆ ಇವರುಗಳಿಗೆ ಇರ್ತಕ್ಕಂಥ ಅಧಿಕಾರ ಶೆಡ್ಯೂಲ್ ಅನುಸೂಚಿ 12ರಲ್ಲಿ ಬರ್ತವೆ. ಆ ಅನುಸೂಚಿ 12ರಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಇವರು ಮಾಡಬೇಕಾಗ್ತದೆ. ಆ ಕೆಲಸಗಳನ್ನು ಯಾವ್ದು ಇವ್ರಿಗೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ರಾಜ್ಯ ಶಾಸಕಾಂಗಂಗೆ ಇರುತ್ತೆ. ಅಂದರೆ ರಾಜ್ಯ ವಿಧಾನಮಂಡಲ ಅದನ್ನು ನಿರ್ಧರಿಸ್ತದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಕಾಣಬಹುದಾಗಿದೆ. ದಿಸ್ ಈಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ದ ಮುನ್ಸಿಪಾಲ್ಟಿ. ಆಲ್ಮೋಸ್ಟ್ ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಎವ್ರಿಥಿಂಗ್. ನೋಡಿ, ಫೈನಾನ್ಷಿಯಲ್ ಪವರ್ಸ್. ವಾಟ್ ಆರ್ ದ ಫೈನಾನ್ಷಿಯಲ್ ಪವರ್ಸ್? ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ವಿಧಾನಮಂಡಲ ಕಾನೂನು ಮಾಡುವ ಮೂಲಕ ಇವನ್ನೆಲ್ಲ ಪವರ್ ಕೊಡ್ತದೆ. ಲೇವಿ, ಕಲೆಕ್ಟ್, ಅಪ್ರಾಪ್ರಿಯೇಟ್ ಟ್ಯಾಕ್ಸಸ್, ಡ್ಯೂಟೀಸ್, ಟೋಲ್ಸ್ ಎಟ್ಸೆಟ್ರಾ. ದಿಸ್ ಈಸ್ ಬೈ ಲಾ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್. ರಾಜ್ಯ ವಿಧಾನ ಮಂಡಲ ಕಾನೂನು ಮಾಡುವ ಮೂಲಕ ಈ ರೀತಿಯಾದಂತಹ ಅಧಿಕಾರಗಳನ್ನು ಏನು ಮಾಡುತ್ತೆ, ಮುನ್ಸಿಪಾಲ್ಟಿಗೆ ಕೊಡುತ್ತೆ. ಮತ್ತು ಏನು, ಅನುದಾನದ ಬಳಕೆ, ಅದು ಅನುದಾನವನ್ನು ಕೊಡ್ತದೆ. ಅನುದಾನವನ್ನು ಯಾವ ರೀತಿ ಯೂಸ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಯೂಸ್ ಮಾಡುವಂತಹ ಒಂದು ಅಧಿಕಾರ ಕೂಡ ಇಲ್ಲೇನಾಗುತ್ತೆ, ಇವರಿಗೆ ಇರುತ್ತೆ. ಅಂದರೆ 2 ರೀತಿಯ ಅಧಿಕಾರ. ಒಂದು ಈ ಅಧಿಕಾರ 243W ಒಂದು ಅಧಿಕಾರ, ಏನು ಈ ಎಲ್ಲ ಯೋಜನೆಗಳನ್ನ ಕೆಲಸ ಮಾಡುವಂಥದ್ದು. ಆಮೇಲೆ 243X ಅಂತಕ್ಕಂಥದ್ದು ಇದು ಒಂದು ಕೆಲಸ. ಈ ಜವಾಬ್ದಾರಿಗಳು ಮುನ್ಸಿಪಾಲ್ಟಿ ಮೇಲೆ ಇರ್ತವೆ. ಇದೇ ರೀತಿಯಾದ ಪಂಚಾಯತಿಯ ವ್ಯವಸ್ಥೆ ಮೇಲೆಯೂ ಈ ರೀತಿಯಾದಂತಹ ಒಂದು ಜವಾಬ್ದಾರಿಗಳಿದ್ದೇವೆ ಅನ್ನೋದನ್ನು ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ. ಆಮೇಲೆ 2 ಕಮಿಟಿಗಳು ಬರ್ತವೆ. ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇನ್ನೊಂದು ಫೈನಾನ್ಸ್ ಕಮಿಷನ್. ಇಲ್ಲಿ ಈ ಇದರಲ್ಲೇ ನಾವು ಹೊಸ ಫೈನಾನ್ಸ್ ಕಮಿಷನ್ ಮಾಡೋದಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಫೈನಾನ್ಸ್ ಕಮಿಷನನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಹಣಕಾಸು ಸಮಿತಿಯನ್ನು ಏನು ರಚಿಸ್ತೀವೋ, ಹಣಕಾಸು ಆಯೋಗವನ್ನು, ಅದೇ ಆಯೋಗ ಇದಕ್ಕೂ ಕೆಲಸ ಮಾಡ್ತದೆ. ಇಟ್ ಡಸ್ ದ ಸೇಮ್. ದ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಆರ್ಟಿಕಲ್ 243I. 243I ಏನಿದೆಯಲ್ಲ, ಇದೇ ಕಮಿಷನ್ ಕೂಡ ಮುನ್ಸಿಪಾಲ್ಟಿ ಪುರಸಭೆಗಳಿಗೆ ಕೆಲಸ ಮಾಡ್ತದೆ. ವಿಲ್ ವರ್ಕ್ ಆಸ್ ಫೈನಾನ್ಸ್ ಕಮಿಷನ್. ಹಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಅದೇ ಕೆಲಸಗಳಿಲ್ಲಿ. ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಮುನ್ಸಿಪಾಲ್ಟೀಸ್. ರಾಜ್ಯ ಮತ್ತು ಎಲ್ಲ ನಗರಸಭೆಗಳಿಗೆ
ಪುರಸಭೆಗಳಿಗೆ ಮತ್ತು ಎಲ್ಲ ಪಂಚಾಯಿತಿಗಳಿಗೆ ಹಣಗಳ ಹಂಚಿಕೆಯನ್ನು ಮಾಡುವಂತಹ ಕೆಲಸ ಈ ಹಣಕಾಸು ಆಯೋಗದ್ದಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಇಟ್ ವಿಲ್ ಡಿಟರ್ಮಿನ್ ಇವ್ರು ಏನೇನು ಟ್ಯಾಕ್ಸ್ ಎಷ್ಟೆಷ್ಟು ಟ್ಯಾಕ್ಸ್ಗಳನ್ನ ಏನು ಮಾಡಬೇಕು, ಅಸೈನ್ ಮಾಡಬೇಕು, ಮುನ್ಸಿಪಾಲ್ಟಿಗಳು ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಇವರು ಸಲಹೆಗಳನ್ನು ಕೊಡ್ತಾರೆ. ಮತ್ತು ಏನು ಹೇಳ್ತೀವಿ ನಾವು, ಈ ಏನು ಸಹಾಯಧನವನ್ನು ಕೊಡ್ತೀವಿ ನೋಡಿ, ಗ್ರಾಂಟ್ ಇನ್ ಏಡ್. ಆ ಗ್ರಾಂಟ್ ಇನ್ ಏಡ್ ಎಷ್ಟು ಕೊಡಬೇಕು ಅನ್ನೋ ರೆಕಮೆಂಡೇಶನ್ನು ಕೂಡ ಏನು ಮಾಡುತ್ತೆ, ಫೈನಾನ್ಸ್ ಕಮಿಷನ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಇದೇ ಕೆಲಸವನ್ನು ನಾನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹೇಳುವಾಗಲೂ ಹೇಳಿದ್ದೀನಿ, ಅದೇ ಕೆಲಸಗಳನ್ನು ಇಲ್ಲಿ ಮಾಡುತ್ತೆ. ಅದ್ರ ಜೊತೆಗೆ ಈ ನಗರಸಭೆಗಳು ತಮ್ಮ ಆದಾಯವನ್ನು, ತಮ್ಮ ಆರ್ಥಿಕ ಬದ್ಧತೆಯನ್ನು, ಆರ್ಥಿಕ ಸ್ಥಿರತೆಯನ್ನು ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದಕ್ಕೆ ನಿರ್ದೇಶನಗಳನ್ನು ಕೂಡ ಈ ಹಣಕಾಸು ಆಯೋಗ ಪುರಸಭೆಗಳಿಗೆ ಕೊಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. 243 ಅಡಿಯಲ್ಲಿ ರಚನೆಯಾದ ಆಯೋಗ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಆಯೋಗವೇ ಈ ಕಾರ್ಯವನ್ನು ನಿರ್ವಹಿಸುತ್ತದೆ. ರಾಜ್ಯ ಮತ್ತು ಮುನ್ಸಿಪಾಲ್ಟಿಗಳಿಗೆ ತೆರಿಗೆ ಹಂಚಿಕೆ ಮಾಡುತ್ತೆ. ಮುನ್ಸಿಪಾಲ್ಟಿಗಳಿಗೆ ವಿಧಿಸಬಹುದಾದ ತೆರಿಗೆಗಳ ಶುಲ್ಕಗಳ ಬಗ್ಗೆ ನಿರ್ಧಾರವನ್ನು ಮಾಡುತ್ತದೆ. ಅನುದಾನದ ಹಂಚಿಕೆಯನ್ನು ಕೂಡ ಇದು ಮಾಡುತ್ತೆ. ಮುನ್ಸಿಪಾಲ್ಟಿಯ ಹಣಕಾಸು ಸ್ಥಿತಿಗಳನ್ನು ಸುಧಾರಿಸುವ ಕ್ರಮಗಳನ್ನು ಶಿಫಾರಸು ಕೂಡ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹಣಕಾಸು ಆಯೋಗದ ವಿಷಯದಲ್ಲಿ ನೋಡ್ಬೋದು. ತದನಂತರದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇದು ಅಷ್ಟೇ. ಅಲ್ಲೇನು ಪಂಚಾಯತ್ ವ್ಯವಸ್ಥೆಯಲ್ಲಿ ಮಾಡಿದೀವಲ್ಲ ನಾವು 243K ನಲ್ಲಿ, ದ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಆರ್ಟಿಕಲ್ 243K ವಿಲ್ ವರ್ಕ್ ಆಸ್ ದಿ ಫೈನಾನ್ಸ್ ಕಮಿಷನ್. ಸೇಮ್ ಅದೇ ಕಮಿಷನ್, ಎರಡಕ್ಕೂ ಒಂದೇ ಕಮಿಷನ್. ಯಾವುದು? ಚುನಾವಣಾ ಆಯೋಗ ಇಲ್ಲಿಯೂ ಮತ್ತು ಅಲ್ಲಿಯೂ ಎರಡರಲ್ಲೂ ಒಂದೇ ಕಮಿಷನ್. ಇಟ್ ವಿಲ್ ಕಂಡಕ್ಟ್ ಎಲೆಕ್ಷನ್ಸ್, ವೋಟರ್ ಲಿಸ್ಟ್ ಪ್ರಿಪೇರ್ ಮಾಡುವಂಥದ್ದು ಮತ್ತು ಈ ಇಲೆಕ್ಷನ್ ಪ್ರೋಸೆಸ್ನ ಸೂಪರ್ವೈಸ್ ಮಾಡುವಂಥದ್ದು. ಈ ಎಲ್ಲ ಕೆಲಸಗಳನ್ನು ಇಲ್ಲೇನು ಮಾಡುತ್ತೆ, ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಅಲ್ಲಿ ನಾನು ವಿವರವಾಗಿ ಹೇಳಿದ್ದೀನಿ, ಅದು ಆ ಸೇಮ್ ವರ್ಕ್, ಇಟ್ ಇಸ್ ಓನ್ಲಿ ಎ ರಿಪಿಟೇಷನ್. ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿರ್ವಹಣೆ. ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಮುನ್ಸಿಪಾಲ್ಟಿನೂ ಬರುತ್ತೆ, ಪಂಚಾಯತಿನೂ ಬರುತ್ತೆ. ಇವಕ್ಕೆ ನಾವು ಎರಡಕ್ಕೂ ಸೇರಿ ಏನು ಹೇಳ್ತೀವಿ, ಸ್ಥಳೀಯ ಸಂಸ್ಥೆ. ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ಮತದಾರ ಪಟ್ಟಿಯ ನಿಯಂತ್ರಣ. ರಾಜ್ಯ ಶಾಸನ ಮಂಡಳಿ ಕಾನೂನಿನ ಪ್ರಕಾರ ಇತರ ಕಾರ್ಯಗಳು, ರಾಜ್ಯ ಶಾಸನ ಮಂಡಳಿ ಅಥವಾ ಏನು ವಿಧಾನಮಂಡಲ ಬೇರೆ ಕೆಲಸ ಹೇಳಿದ್ರೆ ಆ ಕೆಲಸಗಳನ್ನು ಇದು ಮಾಡುತ್ತೆ. ಓಕೆ, ದಟ್ ಈಸ್ ದ ಜಾಬ್ ಆಫ್ ಎ ಎಲೆಕ್ಷನ್ ಕಮಿಷನ್. ದಿಸ್ ಈಸ್ ಆಲ್ ಅಬೌಟ್ ಮುನ್ಸಿಪಾಲ್ಟೀಸ್. ದೆನ್ ದಿ ಯೂನಿಯನ್ ಟೆರಿಟರಿ ಕ್ಯಾನ್ ಯೂಸ್ ದಿಸ್ ಪವರ್. As per 243 ZB, President may, with or without modification, extend this system to the union territory areas. ಇದರ ಅರ್ಥ ಇಷ್ಟೇ. ಈ ಪ್ರಾವಧಾನ 243 ZB ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 243 ZB ಏನು ಹೇಳುತ್ತೆ ಅಂತಂದರೆ, ಏನು ಈ ಪುರಸಭೆ ವ್ಯವಸ್ಥೆಯನ್ನು ನಾವು ಮಾಡಿದೀವೋ 74ನೇ ಸಂವಿಧಾನ ತಿದ್ದುಪಡಿಯಲ್ಲಿ, ಇದನ್ನು ಮುಟಾಟಿಸ್ ಮುಡಾಂಡಿಸ್ ಅಂತಾರೆ. ಯಥಾವತ್ತಾಗಿ ಇದನ್ನೇನು ಮಾಡ್ಬೋದು, ಉಪಯೋಗ ಮಾಡಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಗರಸಭೆಗಳನ್ನು ರಚಿಸಬಹುದು, ಅಥವಾ ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ರಚಿಸಬಹುದು ಅನ್ನೋ ಅಧಿಕಾರವನ್ನು ಇಲ್ಲೇನು ಮಾಡಿದೆ, ಕೊಟ್ಟಿದೆ. ಯಾರಿಗೆ ಕೊಟ್ಟಿದೆ? ರಾಷ್ಟ್ರಪತಿಗಳಿಗೆ. ಸಂವಿಧಾನ ಮುಖಾಂತರ ರಾಷ್ಟ್ರಪತಿಗೆ ಏನು ಅಧಿಕಾರ ಕೊಟ್ಟಿದೆ ಅಂತಂದರೆ, ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂತಹ ಏನು ನಗರಗಳಿಗೂ ಕೂಡ ಪುರಸಭೆಯ ವ್ಯವಸ್ಥೆಯನ್ನು ನೀವೇನು ಈ ಕಾನೂನಿನ ಪ್ರಾವಧಾನಗಳು ಇದರ ಪ್ರಕಾರ ಮಾಡ್ಬೋದು ಅನ್ನೋದು ಇದರ ಅರ್ಥ. ದಿಸ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಮುನ್ಸಿಪಾಲ್ಟೀಸ್. ನೋಡಿ, ಈ ನಗರಸಭೆಗಳಲ್ಲಿ ಏನು 3 ಪ್ರಕಾರಗಳು, 3 ಹಂತಗಳಲ್ಲ, 3 ಪ್ರಕಾರಗಳು: ನಗರ ಪಂಚಾಯತಿ, ಮುನ್ಸಿಪಲ್ ಕೌನ್ಸಿಲ್, ಮುನ್ಸಿಪಲ್ ಕಾರ್ಪೊರೇಷನ್. ಬೆಂಗಳೂರಿನಂಥ ಊರಿಗೆ ಮುನ್ಸಿಪಲ್ ಕಾರ್ಪೊರೇಷನ್, ಹುಬ್ಳಿ, ಬೆಂಗಳೂರು, ಮಂಗಳೂರು ಇವಕ್ಕೆಲ್ಲ ಮುನ್ಸಿಪಲ್ ಕಾರ್ಪೊರೇಷನ್. ಉಳಿದ ಎಲ್ಲ ಕಡೆ ಮುನ್ಸಿಪಲ್ ಕೌನ್ಸಿಲ್ಸ್. ಇನ್ನೂ ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ನಗರ ಪಂಚಾಯತಿ. ಈ ನಗರ ಪಂಚಾಯತಿ ಆಗಬೇಕು ಅಂತಂದರೆ ಒಂದು ಜನಸಂಖ್ಯೆ 50,000ದಿಂದ 1 ಲಕ್ಷಕ್ಕೆ ಬರಬೇಕು. 50,000 1 ಲಕ್ಷದ ಮಧ್ಯೆ ಇರಬೇಕು. ಎರಡನೇ ಕಂಡೀಷನ್ ಏನು ಅಂತಂದರೆ, ಅಲ್ಲಿ 75% ಜನ ಕೃಷಿಯೇತರ ಕೆಲಸವನ್ನು ಮಾಡ್ತಾ ಇರಬೇಕು. ಮೂರನೇ ಕಂಡೀಷನ್ ಏನು ಅಂತಂದರೆ, ಆ ನಗರದಲ್ಲಿ ವಾಸಿಸುವಂತಹ ಜನರ ಸಾಂದ್ರತೆ ಹೇಗಿರಬೇಕು ಅಂದರೆ, 1 ಸ್ಕ್ವೇರ್ ಕಿಲೋಮೀಟರ್ ನೀವು ತೊಗೊಂಡ್ರೆ, 1 ಚದರ ಕಿಲೋಮೀಟರ್ ನೀವು ತೊಗೊಂಡ್ರೆ ಅದರಲ್ಲಿ ಕನಿಷ್ಠ 400 ಜನರು ವಾಸ ಇರಬೇಕು. ಆವಾಗ ಅದು ಹಳ್ಳಿಯಿಂದ ಏನಾಗುತ್ತೆ, ನಗರ ಪಂಚಾಯತಿ ಆಗುತ್ತೆ. ಈ ರೀತಿಯಾದಂತಹ 3 ಪ್ರಕಾರದ ಏನು ನಾವು ಪುರಸಭೆಗಳನ್ನು ನೋಡ್ತೀವಿ. ಈ ಪುರಸಭೆಗಳ ಸದಸ್ಯರುಗಳನ್ನ ನೇರ ಚುನಾವಣೆಯಲ್ಲಿ ಆರಿಸ್ತೀವಿ. ಈ ಒಂದು ಸದಸ್ಯರಲ್ಲಿ
ಮುನ್ಸಿಪಲ್ ಎಕ್ಸ್ಪರ್ಟ್ಸ್ ಇದ್ದಂಥವ್ರನ್ನ ನಾವು ನಾಮನಿರ್ದೇಶನ ಮಾಡ್ಕೊಳ್ತೀವಿ ಮತ್ತು MLA ಮತ್ತು MP ಗಳು ಇದರ ಸದಸ್ಯರಾಗಿರ್ತಾರೆ. ಒಂದು ವೇಳೆ ಪರಿಷತ್ತಿನ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಕೂಡ ಆ ನಗರದವರಾಗಿದ್ದರೆ ಅವರಿಗೂ ಕೂಡ ಅಲ್ಲಿ ಸಭೆಯ ಸದಸ್ಯತ್ವವನ್ನು ಪಡೆಯುವ ಹಕ್ಕಿರ್ತದೆ. ಒಂದು ಪ್ರಮುಖವಾಗಿ ನೆನಪಿಟ್ಕೋಬೇಕು, ನಾಮನಿರ್ದೇಶಿತ ಸದಸ್ಯರು ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ. ಯಾವುದು ಅವರ ಇಂಟರ್ನಲ್ ಅಧ್ಯಕ್ಷರನ್ನ ಆರಿಸುವಂಥ ಬೇರೆ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಅವರು ಭಾಗವಹಿಸೋದಿಲ್ಲ, ವೋಟಿಂಗ್ ಪವರ್ ಇರೋದಿಲ್ಲ ಅವರಿಗೆ. ಅದು ಬಿಟ್ಟರೆ ಅವ್ರ ಎಕ್ಸ್ಪರ್ಟೈಸನ್ನು ಪುರಸಭೆ ಎತ್ಕೊಳ್ಬೋದು ಅಂಥೇಳಿ ನೋಡ್ಬೋದು. ಆಮೇಲೆ ರಿಸರ್ವೇಷನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಿಸರ್ವೇಷನ್ ಇಲ್ಲಿದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಉಪಯೋಗ ಮಾಡುವಂಥ ಹಣಕಾಸು ಆಯೋಗವೇ ಇದಕ್ಕೂ ಇದರ ಪರವಾಗಿ ಅದು ಕೆಲಸ ಮಾಡ್ತದೆ ಮತ್ತು ಅಲ್ಲಿರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗವು ಇದರ ಪರವಾಗಿ ಕೆಲಸ ಮಾಡ್ತದೆ. ಇಲ್ಲಿಯೂ ಕೂಡ ಪುರಸಭೆಯ ಕೆಲಸ ಏನಂತಂದರೆ ಅದರ ಕಲ್ಯಾಣ ಯೋಜನೆಗಳನ್ನು ಮಾಡೋದು, ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ತಯಾರು ಮಾಡುವಂಥದ್ದು ಮತ್ತು ಕೇಂದ್ರದ ಯೋಜನೆಗಳನ್ನು ಮತ್ತು ರಾಜ್ಯದ ಯೋಜನೆಗಳನ್ನು ನಗರಕ್ಕೆ ಸಂಬಂಧಪಟ್ಟಂತೆ ಜಾರಿಗೊಳಿಸುವುದು. ಅಲ್ಲದೆ ರಾಜ್ಯವು ಮಾಡಿದಂತಹ ಕಾನೂನಿನ ಪ್ರಕಾರ ತೆರಿಗೆಗಳನ್ನು, ಡ್ಯೂಟಿಗಳನ್ನು, ಟೋಲ್ಗಳನ್ನು ವಿಧಿಸುವುದು, ಹಣಕಾಸಿನ ಸುಸ್ಥಿತಿಯಲ್ಲಿರುವುದು, ನಗರಸಭೆಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥದ್ದು ಇದ್ರ ಕೆಲಸ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮೊದಲು ಕೂಡ ನಗರಸಭೆ ಇತ್ತು, ಆದರೆ ಸಂವಿಧಾನದ 74ನೇ ತಿದ್ದುಪಡಿಯ ನಂತರ ಈ ನಗರಸಭೆಗಳು ಸಂವಿಧಾನಾತ್ಮಕ ಒಂದು ಸ್ಥಾನಮಾನವನ್ನು ಹೊಂದಿದ್ದಾವೆ. ಇದರಿಂದ ಏನಾಯಿತು ಅಂತಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಈ 3ನೇ ಹಂತದ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ ನಾವು, ಸ್ಥಳೀಯ ಸರ್ಕಾರಗಳು, ಇದಕ್ಕೂ ಕೂಡ ಚುನಾವಣೆಗಳು ನಡಿಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಸ್ತಕ್ಷೇಪ ಇಲ್ಲಿ ಕಮ್ಮಿ ಇರ್ತದೆ, ಆಮೇಲೆ ಸ್ವಾಯತ್ತತೆ ಜಾಸ್ತಿ ಇರ್ತದೆ ಅನ್ನೋದನ್ನು ನಾವು ನೋಡ್ಬೋದು. ದಿಸ್ ಇಸ್ ಆಲ್ ಅಬೌಟ್ ದಿ ಮುನ್ಸಿಪಾಲಿಟೀಸ್. ಥ್ಯಾಂಕ್ ಯು. ದಿಸ್ ಇಸ್ ದ ಎಂಡ್ ಆಫ್ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.